ಇವತ್ತೇನು ಭಾಳ ಜನ ನಾನು ಭಗೀರಥ ನೀನು ಭಗೀರಥ ಅಂತಾರೆ. ಆದರೆ ನಿಜವಾದಂಥ ಭಗೀರಥ ಕನ್ನಡ ನಾಡಿನಲ್ಲಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಬಹುಶಃ ಕಾಯಕವೇ ಕೈಲಾಸ ಅಂತ ಅವರೇನು ನಂಬ್ಕೊಂಡಿದ್ದಾರೆ. ಆ ತತ್ವ ಸಿದ್ಧಾಂತದ ಮೇಲೆ ಪಕ್ಷ ಏನು ಕಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೇನು ಎಲ್ಲವನ್ನೂ ಪ್ರಚಾರ ತಗೊಳ್ತಕ್ಕಂಥದ್ದು ಬೇಡ. ನಾವು ನಮ್ಮ ರಾಜ್ಯದ ರೈತರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಭಾಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಗೆ ಅದ್ರ ತೃಪ್ತಿ ಇದೆ. ಬೇರೆ ಏನು ಸೌಹಾರ್ದಯುತವಾದಂಥ ಭೇಟಿ ಇಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕಣ್ಣ ಅವರು, ಬಹುಶಃ ಚಿಕ್ಕಬಳ್ಳಾಪುರದ ಸಂಸದರು ಸುಧಾಕರ್ ಅವರು ಕೂಡ ಹೋಗಿದ್ರು. ನಾವೆಲ್ಲ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ. ಒಳ್ಳೆಯ ಸಂಬಂಧ, ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದೇವೆ. ಹಾಗಾಗಿ ಏನು ವಿಶೇಷತೆ ಏನಿಲ್ಲ. ಬಹುಶಃ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮನೆಗೆ ಯಾರೇ We at East Point Group of Institutions offer a wide range of courses that provide limitless opportunities, building skills over 2 decades. ಬಂದರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಾವು ಹಿಂದಿನಿಂದನೂ ಕೂಡ ಸಾಂಪ್ರದಾಯಿಕವಾಗಿ ಅವ್ರ ಜೊತೆ ಕೂತು ತಿಂಡಿ ತಿನಿಸಿ ಅಥವಾ ನಾವು ಜೊತೆಲಿ ಊಟ ಮಾಡ್ತಕ್ಕಂಥದ್ದು ಇದು ದೇವೇಗೌಡರು ಸಾಹೇಬ್ರ ಕಾಲದಿಂದಲೂ ನಡ್ಕೊಂಡ್ ಬಂದಿರತಕ್ಕಂಥ ಪದ್ಧತಿ. ಅದನ್ನು ಮುಂದುವರಿಸ್ತಾ ಇದ್ದೇವೆ ಬಿಟ್ಟರೆ ಬೇರೆ ಇನ್ನೇನು ವಿಶೇಷತೆ ಏನಿಲ್ಲ. ಈಗ ಪಂಚ ಗ್ಯಾರಂಟಿಗಳು ಸಮರ್ಪಕವಾಗಿ ಮುಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ರಾಜ್ಯ ಸರ್ಕಾರ ಹೇಳುತ್ತೆ ಪಂಚ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ, ಜನರಿಗೆ ಮುಟ್ಟಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಈಗ ರಾಜ್ಯ ಸರ್ಕಾರ ತನಗೆ ತಾನು ಅವರ ಆತ್ಮಸಾಕ್ಷಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಳಿ, ಅವರೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ, ಯುವನಿಧಿ ಇದೆಲ್ಲದ್ರ ಬಗ್ಗೆ ಅವ್ರ ಪ್ರಣಾಳಿಕೆಯಲ್ಲಿ 2 ವರ್ಷದಿಂದ ಏನು ಮಾತನ್ನು ಕೊಟ್ಟಿದ್ರು, ಏನು ಹೇಳಿದ್ರು, ತಿಂಗಳ ನಾನು ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತೀನಿ ಅಂತ ಹೇಳಿದ್ರು. ಹೌದಲ್ವೇನಣ್ಣ? ಬಟ್ ಇತ್ತೀಚೆಗೆ ಪಾಪ ನಮ್ಮ ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಒಂದು 4-5 ಕಡೆ ಮಾತಾಡ್ಬೇಕಾರೆ ಯಾವಾಗ ಇವೆಲ್ಲ ಸಮರ್ಪಕವಾಗಿ ತಿಂಗಳ ಅವ್ರು ಕೊಟ್ಟಂತ ಮಾತು ನಾವು ಕೇಳಿಲ್ಲ, ಜನ ಕೇಳಲಿಲ್ಲ, ಯಾವಾಗ ಹೋಗ್ತಾ ಇರಲಿಲ್ಲ ಅವ್ರ ಖಾತೆಗಳಿಗೆ, ಆಗ ಪಾಪ ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ರೀ ನಾವೇನು ತಿಂಗಳ ಕೊಡ್ತೀವಿ ಅಂತ ಹೇಳಿದ್ವೇನ್ರಿ, ಯಾವಾಗಲೂ ಬರ್ತದಪ್ಪ, ಕಾಯಬೇಕು ಅಂದರು. ಅಂದರೆ MP ಚುನಾವಣೆ ಬರ್ತದೆ, 4 ತಿಂಗಳು ಇಟ್ಕೊಂಡಿರೋದು ಒಂದೇ ಸಲ ಹಾಕೋದು. ಉಪಚುನಾವಣೆ ಬರ್ತದೆ, 3 ಉಪಚುನಾವಣೆ ಕ್ಷೇತ್ರಗಳಿಗೆ ಒಂದೇ ಸಲ 4 ತಿಂಗಳು ದುಡ್ಡು ಹಾಕೋದು. ಮುಂದೆ ZPTP ಬರೋವರೆಗೂ ಬಹುಶಃ ಕಾಯಬೇಕಾಗ್ತದೆ ಜನ. ತಿಂಗಳ ಏನು ಬರೋದಿಲ್ಲ. ತಿಂಗಳ ಪಾಪ ಅವ್ರು ಅವತ್ತು ಮಾತು ಕೊಟ್ಟಿದ್ದೇನು ಮಾತು ಮೇಲೆ ಇರ್ಬೇಕಂತ ಏನಿದೆ ರೀ? ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ಅವ್ರ ಮಾತು ಮೇಲೆ? ಅವ್ರ ನಾಲ್ಗೆ ಮೇಲೆ ಯಾವತ್ತೂ ಕೂಡ ಅವರು ಬದ್ರಿಲ್ಲ. ಅದರಲ್ಲೇನಿದೆ ಅಲ್ವಾ? ಹೇಳೋಣ. ಥ್ಯಾಂಕ್ ಯು ಅಣ್ಣ.